ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುತ್ತಿಗೆದಾರನಿಂದ 5 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಮಾರ್ಚ್ 2ರವರೆಗೆ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ನ್ಯಾಯಾಧೀಶರಾದ ಗಜಾನನ್ ಭಟ್ ಅವರು ಶಾಸಕರು ಹಾಗೂ ಆಪ್ತರಿಬ್ಬರಿಗೆ 9 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿಡುವುದಕ್ಕೆ ಆದೇಶ ಹೊರಡಿಸಿದ್ದಾರೆ. ಏನಾದರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತ ಸರ್ಕಾರಿ ಕಾಮಗಾರಿಯೊಂದರ ಸಂಬಂಧ ಲಂಚ ಸ್ವೀಕರಿಸುವಾಗ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಂಧನಕ್ಕೆ ಒಳಗಾಗಿದ್ದಾರೆ. ಪ್ರಕರಣದ ಬೆನ್ನಲ್ಲೇ ಶಾಸಕ ಮತ್ತು ಗುತ್ತಿಗೆದಾರನ ನಡುವಿನ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿಯವರು ಗುತ್ತಿಗೆದಾರನಿಗೆ ಆವಾಜ್ ಹಾಕಿದ್ದಾರೆ. ಸೊಂಟ ಮುರಿಸ್ತೀನಿ, ಪ್ರೀತಿ ವಿಶ್ವಾಸಕ್ಕೆ ಹೇಳಿದ್ರೆ ಹೀಗೆಲ್ಲ ನಾಟಕ ಮಾಡ್ತೀಯಾ, ನಮ್ಮ ತಾಲೂಕಿನಲ್ಲಿ ಮಾಡಿದ್ರೆ ಸೊಂಟ ಮುರಿಸ್ತೀನಿ ಅಂತ ಗುತ್ತಿಗೆದಾರನ ವಿರುದ್ಧ ಲಮಾಣಿ ಗರಂ ಆಗಿದ್ದಾರೆ. ಈ ವೇಳೆ ಇದೊಂದು ಸಾರಿ ತಪ್ಪಾಗಿದೆ ಅಂತ ಗುತ್ತಿಗೆದಾರ ಮಾತನಾಡಿದ್ದಾರೆ. ಏನಾದರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀನಿ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಹಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀಯ ಸರ್. ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದ ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದನ್ನ ನಾವು 2 ಹೇಳಿದ್ವಿ ಸರ್. ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕ? ಅವತ್ತು ಬಿಡ ಹೇಳ್ತಾರೆ 2 ಹೇಳೋದಂತೂ ನನಗೆ ಕನ್ಫ್ಯೂಷನ್ ಆಗೈತದ. ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಶಾಸಕ ಭೈರತಿ ಬಸವರಾಜ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರನ್ನು ನಿನ್ನೆ ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿಗೆ ಸೇರಿಸಲಾಗಿದೆ. ಅಲ್ಲದೆ ಇವತ್ತು ಜೈಲಾಧಿಕಾರಿಗಳು ಭೈರತಿ ಬಸವರಾಜ್ಗೆ ವಿಚಾರಣಾಧೀನ ಖೈದಿ ನಂಬರ್ 1864 ಕೊಟ್ಟಿದ್ದಾರೆ. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಕಲಬುರಗಿಯಲ್ಲಿ ಶಿವಾಜಿ ಜಯಂತಿ ಆಚರಣೆ ವೇಳೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ರಿಲೀಸ್ ಆಗಿದೆ. ಮನೆಯ ಮೇಲೆ ನಿಂತು ಬಾಲಕನೊಬ್ಬ ಕಲ್ಲು ತೂರ್ತಾ ಇರುವಂತಹ ವಿಡಿಯೋ ರಿಲೀಸ್ ಆಗಿದ್ದು ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಅಧಿಕಾರಿಗಳು ಪ್ರಕರಣದ ಕುರಿತು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ವಿರುದ್ಧ ಬಸನಗೌಡ ಯತ್ನಾಳ್ ನಾಲಿಗೆ ಹರಿಬಿಟ್ಟಿದ್ದಾರೆ. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ಅವರು ನಮ್ಮ ರಾಷ್ಟ್ರಪಿತ ಅಲ್ಲ, ಅವರು ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳಿದ್ದಾರೆ. ನಮ್ಮ ದೇಶದ ರಾಷ್ಟ್ರಪಿತ ಅಂತ ನಾವು ಒಪ್ಪಿಕೊಳ್ಳೋದಿಲ್ಲ. ನೆಹರು ಮೊದಲ ಪ್ರಧಾನಿ ಅಂತ ಒಪ್ಪಿಕೊಳ್ಳೋದಿಲ್ಲ. ಅವರು ತಮ್ಮ ಚಟಕ್ಕೆ ದೇಶ ಭಾರತವನ್ನ ಹಾಳು ಮಾಡಿದ್ರು. ಗಾಂಧಿ ಉಪವಾಸ ಕುಳಿತುಕೊಂಡ್ರೆ ಸ್ವಾತಂತ್ರ್ಯ ಸಿಕ್ತು ಅಂತಾರೆ, ಚಕ್ರ ತಿರುಗಿಸಿದ್ರೆ ಸ್ವಾತಂತ್ರ್ಯ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ, ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪುವುದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಮಂತ್ರಿ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನ್ರಿ ಏನೋ ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿಬಿಟ್ಟು. ನೆಹರೂನಂತೂ ನೋಡ್ರಿ ಕಾಶ್ಮೀರ್ 370 ಕೊಟ್ಟವ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಒಂದು ನೋಡ್ರಿಲ್ಲ. ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೆಂಗೆ ಒಂದೇ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಸಮೀಪ ನಿರ್ಮಿಸಲಾದ ಸ್ಕೈವಾಕ್ ಇದೀಗ ಕುಡುಕರ ಅಡ್ಡಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸ್ಕೈವಾಕ್ಗೆ ಸರಿಯಾದ ನಿರ್ವಹಣೆ ಇಲ್ಲದೆ ದುಸ್ಥಿತಿಯಲ್ಲಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಇನ್ನು ಕೆಲವರು ಗುಟ್ಕಾ ತಿಂದು ಸ್ಕೈವಾಕ್ ಮೇಲೆಯೇ ಉಗುಳುತ್ತಿರುವ ದೃಶ್ಯಗಳು ಕಂಡುಬರ್ತಾ ಇದೆ. ಒಂದು ಕಡೆ ಕುಡುಕರ ಅಡ್ಡಿಯಾದರೆ ಮತ್ತೊಂದೆಡೆ ಲಿಫ್ಟ್ ಕಾಮಗಾರಿ ಅರ್ಧಕ್ಕೆ ಕೆಟ್ಟು ನಿಂತಿದೆ. ಕಳೆದ 2 ವರ್ಷದಿಂದಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಲಿಫ್ಟ್ ಕಾಮಗಾರಿ ಪೂರ್ಣಗೊಳಿಸಿ ಸ್ಕೈವಾಕ್ಗೆ ಸೂಕ್ತ ನಿರ್ವಹಣೆ ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾಲು ಸಾಲು ಅವ್ಯವಸ್ಥೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಅಂತ ರೋಗಿಗಳು ದೂರಿದ್ದಾರೆ. ವಾರ್ಡ್ಗಳಲ್ಲಿ ಸ್ವಚ್ಛತೆಯ ಕೊರತೆ ತೀವ್ರವಾಗಿದ್ದು, ರೋಗಿಗಳು ಮಲಗುವ ಹಾಸಿಗೆಗಳ ಮೇಲೆಯೇ ಹುಳಗಳು ಓಡಾಡ್ತಾ ಇರುವ ದೃಶ್ಯಗಳು ಹೊರಬಿದ್ದಿದೆ. ಆಸ್ಪತ್ರೆಯ ಹಲವಾರು ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಸಮಸ್ಯೆ ಕೇಳುವವರೇ ಇಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸಮಸ್ಯೆ ಕುರಿತು ಕೇಳಲು ಹೋದರೆ ಸಿಬ್ಬಂದಿಯಿಂದ ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ರೋಗಿಗಳು ಮತ್ತು ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಕೆ ಕುರಿತು ನಿರ್ಧಾರ ಕೈಗೊಳ್ಳಲು ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಶಾಲೆ ಆವರಣದಲ್ಲಿ ಮೊಬೈಲ್ ಬಳಕೆಗೆ ನಿರ್ಬಂಧ ಹೇರಲು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿವೆ. ಇತ್ತೀಚಿನ ದಿನದಲ್ಲಿ ಮಕ್ಕಳು ಅತಿಯಾಗಿ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರೋದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆ ಆಸ್ಟ್ರೇಲಿಯಾದಲ್ಲಿ ಶಾಲಾ ಮಕ್ಕಳಿಗೆ ಮೊಬೈಲ್ ಬಳಕೆಗೆ ನಿರ್ಬಂಧ ಹೇರಿರೋ ಕ್ರಮದಂತೆಯೇ ರಾಜ್ಯದಲ್ಲೂ ಅದನ್ನು ಜಾರಿಗೆ ತರುವ ಬಗ್ಗೆ ಚಿಂತನೆ ನಡೆದಿದೆ. ಈ ವಿಷಯವಾಗಿ ಸಿಎಂ ಈಗಾಗಲೇ ವಿವಿ ಕುಲಪತಿಗಳೊಂದಿಗೆ ಚರ್ಚೆ ಕೂಡ ನಡೆಸಿದ್ದಾರೆ. ದೇಶಗಳಲ್ಲಿ ಮಾಡಿದ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅನೇಕ ದೇಶಗಳಲ್ಲಿ ಮಾಡಿದ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬೆಂಗಳೂರಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್ ಬೆಳಕಿಗೆ ಬಂದಿದೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ರೋಗಿಯನ್ನ ಕರೆದೊಯ್ಯಲು ಹೋಗ್ತಿದ್ದ ಆಂಬ್ಯುಲೆನ್ಸ್ ಅನ್ನ ಪುಂಡರು ಅಡ್ಡಗಟ್ಟಿ ಕಿರಿಕ್ ಮಾಡಿದ್ದಾರೆ. ಆನೇಕಲ್ ಸಮೀಪದ ಅಲಯನ್ಸ್ ಕಾಲೇಜು ಮುಂಭಾಗ ಈ ಘಟನೆ ನಡೆದಿದೆ. ಆನೇಕಲ್ನಿಂದ ರೋಗಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಸೈರನ್ ಹಾಕಿಕೊಂಡು ಬರ್ತಿದ್ದ ವೇಳೆ ಕಾಲೇಜು ಮುಂಭಾಗ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ಕಾರಿಗೆ ಸ್ವಲ್ಪ ಟಚ್ ಆಗಿದೆ. ಇದರಿಂದ ಕೋಪಗೊಂಡು ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಹೋಗಲು ಬಿಡದೆ ವಾಗ್ವಾದ ನಡೆಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪುಂಡಾಟ ನಡೆಸಿದ ಪರಿಣಾಮ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಮರ್ಡರ್ ಪ್ರಕರಣದಲ್ಲಿ ಲಾಕ್ ಆಗಿರುವ ಕಮಲಾಕರ್ ಭಟ್ ವಿರುದ್ಧ ಇದೀಗ ಪೋಕ್ಸೋ ಕಾಯ್ದೆಯಡಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಅಪ್ರಾಪ್ತಿಯ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪದ ಹಿನ್ನೆಲೆ ಪ್ರಕರಣ ದಾಖಲಾಗಿದ್ದು ತನಿಖೆ ತೀವ್ರಗೊಳ್ಳುತ್ತಾ ಇದೆ. ಈ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಬಳಿಕ ಪ್ರಕರಣವನ್ನು ತುಂಗಾನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಮಹೇಶ್ ನಾಯ್ಕ್ ಅವರ ಪುತ್ರಿ ಮೇಲೆ ಶಿವಮೊಗ್ಗ ನಿವಾಸದಲ್ಲೇ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ತಾಯಿ ಸುಚಿತ್ರಾ ಮನೆಯಲ್ಲಿ ಇಲ್ಲದಿದ್ದ ವೇಳೆ ಘಟನೆ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮದುವೆಗೆ ಇನ್ನೂ ಒಂದೇ ತಿಂಗಳು ಬಾಕಿ ಇರುವಾಗ ಯುವಕ ನಾಪತ್ತೆಯಾಗಿರುವ ಘಟನೆ ರಾಯಚೂರಿನ ಬೆಟ್ಟದೂರು ಗ್ರಾಮದಲ್ಲಿ ನಡೆದಿದೆ. ಮುದ್ದುರಂಗಪ್ಪ ಜನವರಿ 28ರ ಬೆಳ್ಳಂಬೆಳಿಗ್ಗೆ ಕಾಣೆಯಾಗಿದ್ದಾನೆ. ಮದುವೆ ಪೂರ್ವ ತಯಾರಿಗಳ ಅಂಗವಾಗಿ ಮನೆ ದೇವರಿಗೆ ಪೂಜೆ ನೆರವೇರಿಸಿ ಸಂಬಂಧಿಕರಿಗೆ ಬಾಡೂಟ ಹಾಕಿದ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇತ್ತು. ಆದರೆ ಬಾಡೂಟದ ಮಾರನೇ ದಿನವೇ ಮುದ್ದುರಂಗಪ್ಪ ನಾಪತ್ತೆಯಾಗಿದ್ದು ಕುಟುಂಬವನ್ನ ಆಘಾತಕ್ಕೊಳಪಡಿಸಿದೆ. ಇನ್ನು ಯುವಕ ಶೀಘ್ರ ಪತ್ತೆ ಹಚ್ಚುವಂತೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಮರ ಕಡಿತ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಚಿಕ್ಕಬಳ್ಳಾಪುರದ ರಾಗಿಮಾಕಲ ಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಕ್ರಮವಾಗಿ ಮರಗಳನ್ನು ಕಡಿದಿದ್ದ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ದೂರುದಾರರ ಮೇಲೆಯೇ ದಾಳಿ ಆರೋಪ ಕೇಳಿಬಂದಿದೆ. ಗ್ರಾಮಕ್ಕೆ ನುಗ್ಗಿ 4 ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದು ಕಲ್ಲು ದೊಣ್ಣೆ ಚಾಕುಗಳಿಂದ ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಪಲ್ಲವಿ, ವೆಂಕಟಮ್ಮ, ನರಸಿಂಹಮೂರ್ತಿ ಸೇರಿ 4 ಗಾಯಗೊಂಡಿದ್ದಾರೆ. ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಮಗಳ ಪ್ರೇಮ ವಿವಾಹಕ್ಕೆ ಕೆಂಡಾಮಂಡಲವಾದ ಮಾವ ಅಳಿಯ ವಿನೋದ್ ಮನೆಗೆ ಬೆಂಕಿ ಇಟ್ಟು ತನ್ನ ವಿಕೃತಿಯನ್ನ ಮೆರೆದಿದ್ದಾರೆ. ವಿನೋದ್ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಜೀವ ಭಯ ಮತ್ತು ಸೂರು ಇಲ್ಲದ ಕಾರಣ ಇಡೀ ಕುಟುಂಬ ಗ್ರಾಮವನ್ನೇ ತೊರೆದು ಬೆಂಗಳೂರಿನ ಬಾಡಿಗೆ ಮನೆಗೆ ಆಶ್ರಯ ಅರಸಿ ಬಂದಿದೆ. ಸ್ಥಳಕ್ಕೆ ಮಂಡ್ಯ ಎಸ್ಪಿ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮದ್ದೂರು ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಳಿಯನ ಬದುಕು ಸುಟ್ಟಂತ ಮಾವನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ. 50 ವರ್ಷದ ಕಲ್ಮೇಶ್ ಕೋಟಿ ಎಂಬುವವರನ್ನ ಕಿಡಿಗೇಡಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೊಲೆಯ ಬಳಿಕ ಮರ್ಮಾಂಗವನ್ನೇ ಕಟ್ ಮಾಡಿ ಪರಾರಿಯಾಗುವ ಮೂಲಕ ವಿಕೃತಿ ಮೆರೆದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಬೆಳಗಾವಿ ಎಸ್ಪಿ ರಾಮರಾಜನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹತ್ಯೆಯ ಸುದ್ದಿ ತಿಳಿದು 10 ವರ್ಷಗಳಿಂದ ದೂರವಿದ್ದ ಪತ್ನಿ ಮತ್ತು ಮಗ ಕೂಡ ಗ್ರಾಮಕ್ಕೆ ಮರಳಿದ್ದಾರೆ. ಸದ್ಯ ಕಿತ್ತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಈ ಕೊಲೆಯನ್ನ 3 ಆಯಾಮಗಳಲ್ಲಿ ತನಿಖೆ ಮಾಡುತ್ತಿದ್ದಾರೆ. ಫೋಟೋ ಕಳಿಸ್ಲಿ. ತುಮಕೂರಿನಲ್ಲಿ ಮಹಿಳೆಯೊಬ್ಬರ ಮೇಲೆ ಪೊಲೀಸ್ ಹಲ್ಲೆ ನಡೆದಿರುವ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಮಹಿಳೆ ನ್ಯಾಯ ಕೇಳಲು ಹೋಗಿದ್ದಾಗ ಪಿಎಸ್ಐ ವೆಂಕಟೇಶ್ ನೇತೃತ್ವದ ಸಿಬ್ಬಂದಿಗಳು ಅವ್ಯವಸ್ಥೆ ಮೂಡಿಸಿ ಹಲ್ಲೆ ನಡೆಸಿದ್ದನೆಂದು ದಂಪತಿ ಸುಮನ್ ಮತ್ತು ರಿಯಾಜ್ ಆರೋಪಿಸಿದ್ದಾರೆ. ಮಹಿಳೆಯು ತನ್ನ ಗಂಡನ ಮೇಲೆ ನಡೆದ ಹಲ್ಲೆಗೆ ಪ್ರಶ್ನೆ ಮಾಡಿದಾಗ ಪಿಎಸ್ಐ ಮಹಿಳೆಯ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಈ ಘಟನೆ ಬಗ್ಗೆ ದಂಪತಿ 5 ದಿನಗಳ ಹಿಂದೆ ತಿಪಟೂರು ಡಿವೈಎಸ್ಪಿ ಕಚೇರಿಯಲ್ಲಿ ಅಧಿಕೃತ ದೂರು ನೀಡಿದ್ದಾರೆ. ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಾಜಿ ಶಾಸಕ ಸುರೇಶ್ ಗೌಡ ಪ್ರಯಾಣಿಸ್ತಾ ಇದ್ದ ಕಾರು ಅಪಘಾತ ಆಗಿದೆ. ಮಂಡ್ಯ ಜಿಲ್ಲೆಯ ಬೊಂತೆಕೊಪ್ಪಲು ಸಮೀಪ ಈ ಅಪಘಾತ ಸಂಭವಿಸಿದೆ. ಪಕ್ಷದ ಕಾರ್ಯಕರ್ತರೊಬ್ಬರ ಮದುವೆಗೆ ಸುರೇಶ್ ಗೌಡ ಕಾರ್ನಲ್ಲಿ ತೆರಳುತ್ತಾ ಇದ್ರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಅಪಘಾತದಲ್ಲಿ ಸುರೇಶ್ ಗೌಡರ ಕೈಗೆ ಪೆಟ್ಟಾಗಿದ್ದು ಚಾಲಕನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸದ್ಯ ಸುರೇಶ್ ಗೌಡರನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಭೂಮಿ ನೀಡಿ ಮೋಸ ಹೋದ ಅಫಜಲಪುರ ತಾಲೂಕಿನ ರೈತರು ಕೈಗಾರಿಕೆ ಸ್ಥಾಪಿಸಿದ ಗುಲ್ಬರ್ಗಾ ಸಿಮೆಂಟ್ ಕಂಪನಿ ವಿರುದ್ಧ ಆಕ್ರೋಶಗೊಂಡು ಶಾಸಕ ಎಂವೈ ಪಾಟೀಲ್ ನಿವಾಸದ ಮುಂದೆ ಧರಣಿ ಕುಳಿತಿದ್ದಾರೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಸ್ವಾಧೀನಪಡಿಸಿಕೊಂಡ ಜಮೀನನ್ನ ಮರಳಿ ರೈತರಿಗೆ ಹಸ್ತಾಂತರಿಸಬೇಕು ಅಂತ ಅನ್ನದಾತರು ಧಿಕ್ಕಾರ ಕೂಗಿ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಶಾಸಕನ ಮನೆ ಮುಂದೆ ರೈತರು ಧರಣಿಯನ್ನ ನಡೆಸಿದ್ದಾರೆ. ಜೋಳ, ಕಡಲೆ, ತೊಗರಿ ಬರ್ಬಾದ್ ಮಾಡುತ್ತಿರುವ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗಳ ಧಿಕ್ಕಾರ. ಅನ್ನ ಹಾಳು ಮಾಡಲು ಹೊರಟಿರುವ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗಳ ಧಿಕ್ಕಾರ. ರೈತರ ನೆರವಿಗೆ ಸರ್ಕಾರ ಬರಲೇಬೇಕು. ರೈತರ ನೆರವಿಗೆ ಸರ್ಕಾರ ಬರಲೇಬೇಕು. ರೈತರ ಬದುಕು ಬೀದಿ ಪಾಲಾದರೂ ಕೂಡ ಕರುಣೆ ತೋರದ ಗುಲ್ಬರ್ಗಾ ಸಿಮೆಂಟ್ ಕಂಪನಿ ಆಡಳಿತ ಮಂಡಳಿಗೆ ಆಕಸ್ಮಿಕವಾಗಿ ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದು 6 ದನಕರುಗಳು ಸಜೀವ ದಹನವಾದ ಘಟನೆ ಹಾವೇರಿಯ ಕಣವಿ ಸಿದ್ದಗೇರಿ ಗ್ರಾಮದಲ್ಲಿ ನಡೆದಿದೆ. ಸಾವನ್ನಪ್ಪಿದ ದನಕರುಗಳಲ್ಲಿ 2 ಎತ್ತು, 2 ಆಕಳು ಮತ್ತು 2 ಕರುಗಳು ಸೇರಿದ್ದು ಒಟ್ಟು 5 ಲಕ್ಷ ಮೌಲ್ಯದ ದನಕರುಗಳು ನಾಶ ಆಗಿದೆ. ಸಿದ್ದಲಿಂಗಪ್ಪ ಬಾನುವಳ್ಳಿಗೆ ಸೇರಿದ ದನಕರುಗಳು ಅಂತ ತಿಳಿದು ಬಂದಿದೆ. ಬೆಂಕಿಯ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾತ್ರಿ ವೇಳೆ ದನಕೊಟ್ಟಿಗೆಯ ತುಂಬ ಹರಡಿದ ಬೆಂಕಿಯನ್ನ ನಂದಿಸಲು ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ. ಈ ಘಟನೆ ಸಂಬಂಧ ರಟ್ಟಿಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪರ್ಫ್ಯೂಮ್ ಗೋದಾಮಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಧಗಧಗ ಹೊತ್ತಿ ಉರಿದಿದೆ. ನೆಲಮಂಗಲ ರಸ್ತೆಯ ಮಾಕಳಿ ಬಳಿ ಈ ಅವಘಡ ಸಂಭವಿಸಿದೆ. ಮುಗಿಲೆತ್ತರಕ್ಕೆ ಬೆಂಕಿಯ ಜ್ವಾಲೆ ಹಬ್ಬಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಬೆಂಕಿ ಬೀಳ್ತಾ ಇದ್ದಂತೆ ಅದರಲ್ಲಿದ್ದ 40 ಸಿಬ್ಬಂದಿ ಅಲ್ಲಿಂದ ಓಡಿ ಪಾರಾಗಿದ್ದಾರೆ.
ಘಟನೆಯಲ್ಲಿ ವೇರ್ ಹೌಸ್ ಒಳಗಿದ್ದ 4 ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಬೆಂಕಿ ಪಕ್ಕದ ಎಸಿ ಗೋಡೌನ್ಗೆ ತಗುಲಿದೆ. ಅಲ್ಲದೆ ಗೋಡೌನ್ನಲ್ಲಿದ್ದಂಥ ವಾಹನಗಳು ಕೂಡ ಸುಟ್ಟು ಕರಕಲಾಗಿವೆ. ತೆಗೆದಿದ್ಯಾ ಬಿಡು, ನಾನು ಇಲ್ಲಿ ಕೊಡ್ತೀನಲ್ಲ. ಕಾಲೇಜ್ ಫೆಸ್ಟ್ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು ಕೇಕ್ ಕಟಿಂಗ್ ವೇಳೆ ಸೆಲೆಬ್ರೇಷನ್ ಸ್ಪ್ರೇ ಹೊಡೆದ ಪರಿಣಾಮ ಕಾಲೇಜಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೈಸೂರಿನ ಕಾವೇರಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಕಾಲೇಜು ಸೆಲೆಬ್ರೇಷನ್ ಇದ್ದಿದ್ದರಿಂದ ಕಾಲೇಜಿನಲ್ಲಿ ಲೈಟಿಂಗ್ ಡೆಕೋರೇಷನ್ ಮಾಡಲಾಗಿತ್ತು. ಈ ವೇಳೆ ಸ್ಪ್ರೇನಿಂದ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಎಲ್ಲರನ್ನ ಹೊರಗೆ ಕಳುಹಿಸಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿದ್ದಾರೆ. ದಟ್ಟ ಹೊಗೆ ನೋಡಿ ಸಾರ್ವಜನಿಕರು ಕೆಲಕಾಲ ಆತಂಕಕ್ಕೆ ಒಳಗಾಗಿದ್ರು. ತುಮಕೂರಲ್ಲಿ ರೈತರು ಫೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರ ಮತ್ತು ಮಲ್ಲಸಂದ್ರದಿಂದ ವಸಂತ ನರಸಾಪುರದವರೆಗೆ ರಸ್ತೆಯ ಮೊದಲ ಹಂತ ಕಾಮಗಾರಿ ರೈತರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತ ಆರೋಪಿಸಲಾಗಿದೆ. ರೈತರ ಹೋರಾಟಕ್ಕೆ ಬೆಂಬಲವಾಗಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಧ್ವನಿ ಎತ್ತಿದ್ದಾರೆ. ರಸ್ತೆ ಕಾಮಗಾರಿ ಡಿಪಿಆರ್ ಫೇಕ್ ಎಂಬ ಆರೋಪದೊಂದಿಗೆ ಕೇವಲ 10 ಪ್ರಭಾವಿತರಿಗಾಗಿ ರಿಯಲ್ ಎಸ್ಟೇಟ್ ಅವಕಾಶ ನೀಡಲಾಗ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರು ಅನ್ನದಾತರಿಗೆ ದೌರ್ಜನ್ಯ ಅಂತ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದೆಲ್ಲ ಕೂತ್ಕೊಂಡಿಂದ ಮಲ್ಸಂದ್ರದಿಂದ ವಸನ್ನಸಾಪುರದವರೆಗೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಪೆರಿಫೆರಲ್ ರಿಂಗ್ ರಸ್ತೆ ಮಾಡಬೇಕು ಅಂತ ಹೊರಟಿರತಕ್ಕಂಥದ್ದಿದೆಯೋ ಅದು ಅವೈಜ್ಞಾನಿಕ ಅನ್ನೋಂಥದ್ದು. ಅಧಿಕಾರಿಗಳಾದಂಥವರು ಇವತ್ತೇನು ರಸ್ತೆ ಮಾಡಬೇಕು ಅಂತೇಳಿ ಇವತ್ತೇನು ಆ ಒಂದು ಇಲಾಖೆ ಒಂದು ನೋಟಿಫಿಕೇಶನ್ ಕೊಟ್ಟಾಗ ಫಸ್ಟ್ ಹೋಗಿ ಆ ರೈತರನ್ನ ಭೇಟಿ ಮಾಡಬೇಕು. ಎಲ್ಲ ಗ್ರಾಮಕ್ಕೂ ಹೋಗಿ ನಾವು ಈ ಥರ ರಸ್ತೆ ಮಾಡ್ತಾ ಇದ್ದೀವಿ, ಅನುಕೂಲ ಏನು ಅನಾನುಕೂಲ ಏನು ಅದ್ರ ಬಗ್ಗೆ ರೈತರ ಹತ್ರ ಚರ್ಚೆ ಮಾಡಬೇಕು. ಸಹಜವಾಗಿ ಈ DPR ಫೇಕ್ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಜಾನುವಾರು ಕಳ್ಳರನ್ನ ಹಿಡಿದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಥಳಿಸಿದ ಘಟನೆ ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಚಂಡರಕಿ ಗ್ರಾಮದಲ್ಲಿ ನಡೆದಿದೆ. ತಡರಾತ್ರಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಜಾನುವಾರುಗಳನ್ನು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಕಳ್ಳರನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಥಳಿಸುವ ಮೂಲಕ ಗ್ರಾಮಸ್ಥರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಉಳಿದ 4 ಕಳ್ಳರು ಪಿಕಪ್ ವಾಹನ ಮೂಲಕ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಗುರುಮಟ್ಕಲ್ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಕಳೆದ ವಾರ ಕಾಡಾನೆ ದಾಳಿಗೆ ಓರ್ವ ಕಾರ್ಮಿಕ ಬಲಿಯಾಗಿದ್ದ ಸ್ಥಳದಲ್ಲಿ ಇವತ್ತು ಮತ್ತೊಬ್ಬ ಮಹಿಳಾ ಕಾರ್ಮಿಕ ಕಾಡಾನೆ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆಯ ಮೃತದೇಹ ಟಾರ್ಪಲ್ನಲ್ಲಿ ಸುತ್ತಿ ಲಗೇಜ್ ಆಟೋದಲ್ಲಿ ಸ್ಥಳಾಂತರಿಸಿದ ಕ್ರಮವನ್ನು ಗ್ರಾಮಸ್ಥರು ಖಂಡಿಸಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ದರೆ ಜನರಿಗೆ ಗೊತ್ತಾಗುತ್ತೆ ಎಂಬ ಕಾರಣಕ್ಕೆ ಹೀಗೆ ಶಿಫ್ಟ್ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಬಳಿಕ ಇದರಿಂದ ಕೋಪಗೊಂಡ ಗ್ರಾಮಸ್ಥರು ರಾಜ್ಯ ಹೆದ್ದಾರಿಯಲ್ಲಿ ಮೃತದೇಹವನ್ನು ಮಧ್ಯರಸ್ತೆಯಲ್ಲಿ ಇಟ್ಟು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸಿದ ಶಿಕ್ಷಕ ವಿಕೃತಿ ಮೆರೆದಿದ್ದಾನೆ. ಮೈಸೂರಿನ ಸಾಲಿಗ್ರಾಮದಲ್ಲಿ ಅಸಭ್ಯ ವರ್ತನೆ ಪ್ರಶ್ನಿಸಿದ ವ್ಯಕ್ತಿಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಲಾಗಿದೆ. ಸರ್ಕಾರಿ ಶಿಕ್ಷಕ ಸಿಎನ್ ಮಂಜುನಾಥ್ ಎಂಬಾತನೇ ಈ ಕೃತ್ಯ ಎಸಗಿದ್ದು ಚಾಕು ಇರಿತದಿಂದ ತಂದೆ ಗೋಪಾಲ್ ಸ್ಥಿತಿ ಗಂಭೀರವಾಗಿದೆ. ತಂದೆಯನ್ನು ರಕ್ಷಿಸಲು ಹೋದ ಮಗ ಅಭಿಷೇಕ್ ಕೂಡ ಗಾಯಗಳಾಗಿದೆ. ಘಟನೆ ಬೆನ್ನಲ್ಲೇ ಸಾಲಿಗ್ರಾಮ ಪೊಲೀಸರು ಆರೋಪಿ ಶಿಕ್ಷಕ ಮಂಜುನಾಥ್ನನ್ನ ವಶಕ್ಕೆ ಪಡೆದಿದ್ದಾರೆ. ಕೊಲೆ ಯತ್ನ ಹಾಗೂ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಶಿಕ್ಷಕನ ಈ ಪೈಶಾಚಿಕ ಕೃತ್ಯಕ್ಕೆ ಮೈಸೂರು ಡಿಡಿಪಿಐ ಉದಯ್ ಕುಮಾರ್ ಕೆಂಡಾಮಂಡಲವಾಗಿದ್ದು ಶಿಕ್ಷಕ ಮಂಜುನಾಥ್ನನ್ನ ತಕ್ಷಣದಿಂದಲೇ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ.
ಸಕಲೇಶಪುರದಲ್ಲಿ ಮಗಜಹಳ್ಳಿ ಬಳಿ ಇರುವ ಅಬ್ಬಿ ಜಲಪಾತ ಪ್ರವಾಸಿಗರಿಗೆ ಜನಪ್ರಿಯ ಬ್ಯೂಟಿ ಸ್ಪಾಟ್ ಆಗಿದ್ದು ದಟ್ಟ ಕಾನನದ ನಡುವೆ ಪ್ರಕೃತಿಯ ಸುಂದರ ಸೌಂದರ್ಯವನ್ನು ಮೆರೆದಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವಿಡಿಯೋದಲ್ಲಿ ಅಬ್ಬಿ ಜಲಪಾತದಲ್ಲಿ ಕೆಮಿಕಲ್ ನೀರು ಮಿಶ್ರಣವಾಗಿರುವಂತೆ ಹೇಳಲಾಗಿತ್ತು. ಈಗ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದ ಬಳಿಕ ಯಾವುದೇ ಕೆಮಿಕಲ್ ನೀರು ಮಿಶ್ರಣ ಆಗಿಲ್ಲ ಅಂತ ದೃಢಪಟ್ಟಿದೆ. ಸ್ನೇಹ ಪ್ರೀತಿಯ ಹೆಸರಲ್ಲಿ ನಡೆದ ಈ ಕ್ರೌರ್ಯ ಕೇಳಿದರೆ ನಾಗರಿಕ ಸಮಾಜವೇ ಬೆಚ್ಚಿ ಬೀಳುತ್ತೆ. ಹರಿಯಾಣದ ಗುರುಗ್ರಾಮದಲ್ಲಿ 19 ವರ್ಷದ BSc ಬಯೋಟೆಕ್ನಾಲಜಿ ವಿದ್ಯಾರ್ಥಿನಿ ಮೇಲೆ ಅವಳ ಪ್ರಿಯಕರನೇ ಬರ್ಬರ ದೌರ್ಜನ್ಯ ಎಸಗಿದ್ದಾನೆ. ಮದುವೆ ಆಮಿಷ ಒಡ್ಡಿ ಯುವತಿಯನ್ನ ನಂಬಿಸಿದ್ದ ದೆಹಲಿ ಮೂಲದ ಶಿವಂ ಎಂಬ ಕಾಮುಕ ಈಗ ಅವಳ ಜೀವನವನ್ನೇ ನರಕವಾಗಿಸಿದ್ದಾನೆ. ಇಬ್ಬರ ನಡುವೆ ಜಗಳ ನಡೆದ ಹಿನ್ನೆಲೆಯಲ್ಲಿ ಆರೋಪಿ ಶಿವಂ ಯುವತಿಯ ಖಾಸಗಿ ಅಂಗಗಳಿಗೆ ಹ್ಯಾಂಡ್ ಸ್ಯಾನಿಟೈಸರ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಅಷ್ಟೇ ಅಲ್ಲ, ನೀನು ಎಂದಿಗೂ ತಾಯಿಯಾಗದಂತೆ ಮಾಡ್ತೀನಿ ಅಂತ ಕಿರುಚಾಡಿ ವಿಕೃತಿ ಮೆರೆದಿದ್ದಾನೆ. ಸಂತ್ರಸ್ತೆಯ ತಾಯಿ ನೀಡಿದ ದೂರಿನ ಮೇರೆಗೆ ಗುರುಗ್ರಾಮ ಪೊಲೀಸರು ಆರೋಪಿ ಶಿವಂ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಭಾರತದಲ್ಲಿ ಉಗ್ರ ಕೃತ್ಯ ನಡೆಸಲು ತಯಾರಿ ನಡೆಸಿದ್ದ 8 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಸಂಬಂಧ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ತಮಿಳುನಾಡಿನ ತಿರುಪೂರಿನಲ್ಲಿ 6 ಮಂದಿಯನ್ನು, ಪಶ್ಚಿಮ ಬಂಗಾಳದಲ್ಲಿ 2 ಮಂದಿಯನ್ನು ಬಂಧಿಸಲಾಗಿದೆ. ಆರೋಪಿಗಳನ್ನು ಪರಿಶೀಲಿಸಿದಾಗ ಎಲ್ಲರೂ ಬಾಂಗ್ಲಾದೇಶದ ನಿವಾಸಿಗಳಾಗಿದ್ದು ಪಾಕಿಸ್ತಾನದ ISI ಹಾಗೂ ಬಾಂಗ್ಲಾದೇಶದ ಉಗ್ರ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿರುವುದು ದೃಢವಾಗಿದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಕಾಂತಾರ 2 ಸಿನಿಮಾದ ಬಗ್ಗೆ ಅವಹೇಳನಕಾರಿ ಪದ ಬಳಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಕೀಲ ಪ್ರಶಾಂತ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಈ ಪ್ರಕರಣ ಸಂಬಂಧ ಈಗಾಗಲೇ ನಟನಿಗೆ 2 ಬಾರಿ ನೋಟಿಸ್ ಜಾರಿಗೊಳಿಸಲಾಗಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಲಾಗಿದೆ. ಆದರೆ ಇದುವರೆಗೆ ರಣವೀರ್ ಸಿಂಗ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕಾಂತಾರ ಚಿತ್ರದ ನಂತರ ರಿಷಬ್ ಶೆಟ್ಟಿ ಅವರು ಪ್ರಶಾಂತ್ ವರ್ಮಾ ನಿರ್ದೇಶನದ ಬಹುನಿರೀಕ್ಷಿತ ಜೈ ಹನುಮಾನ್ ಚಿತ್ರವನ್ನು ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ಹನುಮಂತನ ಜನ್ಮಸ್ಥಳವೆಂದು ನಂಬಲಾದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಚಿತ್ರದ ಭವ್ಯ ಮುಹೂರ್ತ ನೆರವೇರಿದೆ. ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಭಗವಾನ್ ಹನುಮಂತನ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ. ಮುಹೂರ್ತದ ಪೂಜೆಯಲ್ಲಿ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ.